ನಮಸ್ಕಾರ ಸ್ನೇಹಿತರೆ, ಕೃಷಿಗಾಗಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನಾನು ಇಂದಿನ ವರ್ಷ ಅಮೆರಿಕ ಪ್ರವಾಸ ಕೈಗೊಂಡಿದ್ದೆ. ಈ ವರ್ಷ ನನ್ನ ಮೊಮ್ಮಗನನ್ನು ನೋಡಲು ಮತ್ತೆ ಅಮೆರಿಕೆಗೆ ಬಂದಿದ್ದೇನೆ. ನಾನು ಕೃಷಿ ಚಾನಲ್ ನಡೆಸುತ್ತಿದ್ದರೂ ಇಂತಹ ಪ್ರವಾಸ ಅನುಭವಗಳನ್ನು ಹಂಚಿಕೊಳ್ಳುವ ಉದ್ದೇಶ ಏನೆಂದರೆ, ನಾವು ಎಲ್ಲೇ ಇದ್ದರೂ ಕೃಷಿಯಲ್ಲಿರಲಿ ಉದ್ಯೋಗದಲ್ಲಿರಲಿ ಕನಸು ದೊಡ್ಡದಾಗಿರಬೇಕು. ಬಿತ್ತನೆ ಬೀಜ ಹೇಗೆ ಒಂದು ದಿನ ದೊಡ್ಡ ಮರವಾಗುತ್ತದೋ ಹಾಗೆ ಶ್ರಮ ಮತ್ತು ಸಮಯ ಕೊಟ್ಟ ಕನಸು ಖಂಡಿತ ಫಲ ಕೊಡುತ್ತದೆ. ನನ್ನ ಇಂದಿನ ಹಾಗೂ ಈಗಿನ ಈ ಎರಡೂ ಪ್ರವಾಸಗಳಲ್ಲೂ ನಾನು ನೋಡಿದ ಅಮೇರಿಕದ ವಿವಿಧ ಸ್ಥಳಗಳ ಅನುಭವವನ್ನು ಹಂತ ಹಂತವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂಬುದು ನನ್ನ ಆಸೆ. ಇಂದಿನ ವಿಡಿಯೋದಲ್ಲಿ ನಾವು ನೋಡಲಿರುವುದು ನ್ಯೂಯಾರ್ಕ್ ನಗರ ಡೇ ಟೈಮ್ ಸ್ಪೆಷಲ್ ಟೂರ್. ನ್ಯೂಯಾರ್ಕ್ ಸಿಟಿ. ನ್ಯೂಯಾರ್ಕ್ ಅನ್ನೋದು ಕೇವಲ ಒಂದು ನಗರ ಅಲ್ಲ ಸ್ನೇಹಿತರೆ, ಅದು ಒಂದು ಕನಸು, ಒಂದು ಅವಕಾಶ ಮತ್ತು ನಿರಂತರ ಚಲಿಸುವ ಜೀವನ ಶೈಲಿ. ಹಗಲು ಸಮಯದಲ್ಲಿ ಈ ನಗರವನ್ನು ನೋಡಿದಾಗ ಅದರ ಶಿಸ್ತು, ವೇಗ ಮತ್ತು ವ್ಯವಸ್ಥೆ ನಮಗೆ ತುಂಬ ಕಲಿಸುವಂತಿರುತ್ತದೆ. ಕ್ರೂಸ್ ಜರ್ನಿ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕಡೆಗೆ ಇದೀಗ ನಾವು ನ್ಯೂಯಾರ್ಕ್ ನಗರದ ಕ್ರೂಸ್ ಪ್ರಯಾಣವನ್ನು ಆರಂಭಿಸುತ್ತಿದ್ದೇವೆ. ಸಮುದ್ರದ ಮೇಲಿಂದ ಸಾಗುವ ಈ ಕ್ರೂಸ್ ನ್ಯೂಯಾರ್ಕ್ ನಗರವನ್ನು ಬೇರೆ ದೃಷ್ಟಿಕೋನದಿಂದ ನೋಡಲು ಅವಕಾಶ ಕೊಡುತ್ತದೆ. ಒಂದು ಕಡೆ ಎತ್ತರದ ಕಟ್ಟಡಗಳು, ಇನ್ನೊಂದು ಕಡೆ ವಿಶಾಲ ನೀರಿನ ಹರಿವು. ಇದು ಮನಸ್ಸಿಗೆ ಬಹಳ ಶಾಂತಿ ನೀಡುತ್ತದೆ. ಈ ಕ್ರೂಸ್ ಮೂಲಕ ನಾವು ಹೋಗುತ್ತಿರುವುದು ಅಮೆರಿಕದ ಅತ್ಯಂತ ಪ್ರಸಿದ್ಧ ಚಿಹ್ನೆಗಳಲ್ಲಿ ಒಂದಾದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯನ್ನು ನೋಡಲು. ಇದು ಸ್ನೇಹಿತರೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಈ ಪ್ರತಿಮೆ ಅಮೆರಿಕದಲ್ಲಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಅವಕಾಶಗಳ ಸಂಕೇತ. ಅನೇಕ ದೇಶಗಳಿಂದ ಬಂದ ಜನರು ತಮ್ಮ ಹೊಸ ಬದುಕಿನ ಕನಸಿನೊಂದಿಗೆ ಮೊದಲ ಬಾರಿ ನೋಡಿದ ಅಮೆರಿಕದ ಗುರುತು ಇದೆ. ಈ ಪ್ರತಿಮೆಯನ್ನು ನೋಡಿದಾಗ ನನಗೆ ಅನ್ನಿಸಿತು, ಸ್ವಾತಂತ್ರ್ಯ ಅಂದರೆ ಕೇವಲ ಮಾತಲ್ಲ, ಅದು ಹೊಣೆಗಾರಿಕೆ, ಶ್ರಮ ಮತ್ತು ಶಿಸ್ತು ಕೂಡ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನ್ಯೂಯಾರ್ಕ್ ಹಾರ್ಬರ್ನಲ್ಲಿ ಇರುವ ಒಂದು ಪ್ರತಿಷ್ಠಿತ ಸಂಕೇತವಾಗಿದೆ. 1886ರಲ್ಲಿ ಫ್ರಾನ್ಸ್ ದೇಶದಿಂದ ಅಮೇರಿಕಾಗೆ ಉಡುಗೊರೆ ಆಗಿ ಬಂದ ಈ ಪ್ರತಿಮೆ ಸ್ವಾತಂತ್ರ್ಯ, ಮುಕ್ತಿ ಮತ್ತು ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ಪ್ರತಿಮೆ 93 ಅಡಿ ಎತ್ತರದಲ್ಲಿದ್ದು, ಇದು ನಯಗಾರ ನದಿಯ ಅಡಿಯಲ್ಲಿ ಎತ್ತರವಾಗಿ ನಿಂತಿದೆ. ಇದು ಪ್ರಪಂಚದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತು ಅದರ ಶಿಖರದಿಂದ ಅಮೆರಿಕದ ಸುಂದರ ದೃಶ್ಯವನ್ನು ಕಾಣಬಹುದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮುಂದುವರಿದಂತೆ ಇನ್ನೂ ವಿಶೇಷ ಮಾಹಿತಿ ಇದೆ, ಅದಕ್ಕಾಗಿ ಕೊನೆಯವರೆಗೂ ತಪ್ಪದೇ ನೋಡಿ.
ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡಿದ ನಂತರ ನಾವು ತೆರಳಿದ್ದು ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಕಡೆಗೆ. ಇದು ನ್ಯೂಯಾರ್ಕ್ ನಗರದ ಹೆಮ್ಮೆ. ಒಂದು ಕಾಲದಲ್ಲಿ ಜಗತ್ತಿನ ಅತ್ಯಂತ ಎತ್ತರದ ಕಟ್ಟಡವಾಗಿತ್ತು. ಲಿಫ್ಟ್ ಮೂಲಕ ಮೇಲ್ಭಾಗಕ್ಕೆ ಹೋದಾಗ ಹೃದಯ ಬಡಿತ ಜೋರಾಗಿ ಹೊಡೆಯುತ್ತದೆ. ಆಹಾ, ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಬಗ್ಗೆ ಮಾತನಾಡುವುದು ತುಂಬ ಆಸಕ್ತಿಯ ವಿಷಯ. ಇದು ನ್ಯೂಯಾರ್ಕ್ನ ಅತ್ಯಂತ ಪ್ರಸಿದ್ಧ ಐಕಾನ್ಗಳಲ್ಲಿ ಒಂದು. 1931ರಲ್ಲಿ ನಿರ್ಮಿತವಾದ ಈ ಕಟ್ಟಡವು 102 ಮಹಡಿಗಳೊಂದಿಗೆ ಅಮೆರಿಕದ ಅತ್ಯಂತ ಎತ್ತರದ ಕಟ್ಟಡಗಳಲ್ಲಿ ಒಂದಾಗಿತ್ತು. ಇದರ ಟಾಪ್ ಡೆಕ್ನಿಂದ ನಗರದ ಒಂದು ಅದ್ಭುತ ದೃಶ್ಯವನ್ನು ಕಾಣಬಹುದು. ಮೇಲಿಂದ ನ್ಯೂಯಾರ್ಕ್ ನಗರವನ್ನು ನೋಡಿದಾಗ ಅಲ್ಲಿ ಕಾಣಿಸುವುದು ಬಹು ಅಂತಸ್ತಿನ ಕಟ್ಟಡಗಳು, ಸರಿಯಾದ ಗ್ರಿಡ್ನಲ್ಲಿ ಹಾದು ಹೋಗುವ ರಸ್ತೆಗಳು ಮತ್ತು ಅತೀವ ವ್ಯವಸ್ಥಿತ ನಗರ ಜೀವನ. ಒಬ್ಬ ಹಳ್ಳಿಯ ರೈತನಾಗಿ ಈ ನಗರವನ್ನು ಮೇಲಿಂದ ನೋಡಿದಾಗ ಶ್ರಮ, ಯೋಜನೆ ಮತ್ತು ದೃಢನಿಶ್ಚಯ ಇದ್ದರೆ ಎಷ್ಟೇ ದೊಡ್ಡ ಸಾಧನೆ ಸಾಧ್ಯ ಅನ್ನೋದು ಮನಸ್ಸಿಗೆ ಬರುತ್ತದೆ. ಎಂಪೈರ್ ಕಟ್ಟಡ, ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ನೋಡಿದ ನಂತರ ನಾವು ಬಂದಿರುವುದು ಬ್ರೂಕ್ಲೈನ್ ಬ್ರಿಡ್ಜ್. ಇದು 1883ರಲ್ಲಿ ನಿರ್ಮಿತವಾಗಿದೆ ಮತ್ತು ಇದು ವಿಶ್ವದ ಅತ್ಯಂತ ಹಳೆಯ ತಂತಿ ಸೇತುವೆಗಳಲ್ಲಿ ಒಂದು. ಈ ಸೇತುವೆ ಬ್ರೂಕ್ಲಿನ್ ಮತ್ತು ಮ್ಯಾನ್ಹ್ಯಾಟನ್ ಸಂಪರ್ಕಿಸುತ್ತದೆ. ಈ ಸೇತುವೆ ತನ್ನ ರಚನಾತ್ಮಕ ವಿನ್ಯಾಸ ದೃಶ್ಯಕ್ಕಾಗಿ ಪ್ರಸಿದ್ಧ. ಮ್ಯಾನ್ಹ್ಯಾಟನ್ ಬ್ರಿಡ್ಜ್ ಇದು 1909ರಲ್ಲಿ ಉದ್ಘಾಟನೆಯಾಗಿದೆ. ಇದು ಬ್ರೂಕ್ಲಿನ್ ಮತ್ತು ಮ್ಯಾನ್ಹ್ಯಾಟನನ್ನು ಸಂಪರ್ಕಿಸುವ ಒಂದು ಪ್ರಮುಖ ಸೇತುವೆ. ಈ ಸೇತುವೆ ಹೊಸತಾದ ತಂತ್ರಜ್ಞಾನ ಮತ್ತು ಶೈಲಿಯನ್ನು ಒಳಗೊಂಡಿದೆ ಮತ್ತು ಇದರ ಮೇಲೆ ಹೆಚ್ಚು ವಾಹನ ಮತ್ತು ರೈಲು ಸಂಚಾರ ಸಹ ಇದೆ. ಇದು ಕೇವಲ ಸೇತುವೆಯಲ್ಲ, ಮ್ಯಾನ್ಹ್ಯಾಟನ್ ಮತ್ತು ಬ್ರೂಕ್ಲಿನ್ನನ್ನು ಸಂಪರ್ಕಿಸುವ ಜೀವನಾಡಿ. ನಡಿಗೆ ಮೂಲಕ ಈ ಸೇತುವೆ ದಾಟುವಾಗ ಒಂದು ಕಡೆ ಹಳೆಯ ನ್ಯೂಯಾರ್ಕ್, ಇನ್ನೊಂದು ಕಡೆ ಹೊಸ ನ್ಯೂಯಾರ್ಕ್ ಕಾಣಿಸುತ್ತದೆ. ಈ ಸೇತುವೆ ನೋಡಿದರೆ ನನಗೆ ಅನಿಸಿದ್ದು, ಅಭಿವೃದ್ಧಿ ಅಂದರೆ ಹಳೆಯದನ್ನು ಮರೆತು ಬಿಡುವುದಲ್ಲ,
ಹಳೆಯದನ್ನು ಹಿಡಿದುಕೊಂಡೇ ಮುಂದಕ್ಕೆ ಸಾಗುವುದು. ಬ್ರುಕ್ಲಿನ್ ಬ್ರಿಡ್ಜ್ ನಂತರ ನಾವು ನೋಡಿದ್ದು ಸೆಂಟ್ರಲ್ ಪಾರ್ಕ್. ಈ ಪಾರ್ಕ್ ನ್ಯೂಯಾರ್ಕ್ನ ಹೃದಯದಲ್ಲಿ ಇದ್ದು 843 ಎಕರೆಗಳಲ್ಲಿ ವ್ಯಾಪಿಸಿದೆ. ಇಲ್ಲಿ ಸುತ್ತಾಟ, ಪಿಕ್ನಿಕ್, ಕಲೆ ಮತ್ತು ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತವೆ. ನಂತರ ನೋಡಿದ್ದು ಮೆಟ್ರೋಪಾಲಿಟನ್ ಮ್ಯೂಸಿಯಂ ಆಫ್ ಆರ್ಟ್. ಇದು ವಿಶ್ವದ ಅತ್ಯಂತ ಪ್ರಸಿದ್ಧ ಕಲಾ ಸಂಕಲನಗಳಲ್ಲಿ ಒಂದಾಗಿದೆ. ಇಲ್ಲಿ ವಿವಿಧ ಶೈಲಿಯ ಕಲಾಕೃತಿಗಳು, ಐತಿಹಾಸಿಕ ವಸ್ತುಗಳು ಮತ್ತು ಅನೇಕ ಪ್ರದರ್ಶನಗಳು ಇವೆ. ಬ್ರಾಡ್ವೇ ವಿಶ್ವ ಪ್ರಸಿದ್ಧ ನಾಟಕ ಮೇಳ ಸ್ಥಳ. ಇಲ್ಲಿ ಅನೇಕ ಶ್ರೇಷ್ಠ ಥಿಯೇಟರ್ಗಳು ಪ್ರದರ್ಶನಗಳು ನಡೆಯುತ್ತವೆ. ವಾಲ್ ಸ್ಟ್ರೀಟ್ ಆರ್ಥಿಕ ತಂತ್ರದ ಕೇಂದ್ರ. ಇಲ್ಲಿ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಕೂಡ ಇದೆ. ಇದು ಜಾಗತಿಕ ಆರ್ಥಿಕತೆಯ ಮುಖ್ಯ ಕೇಂದ್ರ. ಫಿಫ್ತ್ ಅವೆನ್ಯೂ ಪ್ರಖ್ಯಾತ ಶಾಪಿಂಗ್. ಇಲ್ಲಿ ವಿಶ್ವದ ಅತ್ಯುತ್ತಮ ಬ್ರ್ಯಾಂಡ್ಗಳು ಮತ್ತು ಶಾಪ್ಗಳು ಇರುವ ಸ್ಥಳ. ಈ ಸ್ಥಳಗಳೆಲ್ಲವೂ ನ್ಯೂಯಾರ್ಕ್ನ ವೈವಿಧ್ಯತೆ ಮತ್ತು ಅದ್ಭುತೆಯನ್ನು ಪ್ರತಿಬಿಂಬಿಸುತ್ತದೆ. ಟೈಮ್ಸ್ ಸ್ಕ್ವೇರ್ ಇದು ನ್ಯೂಯಾರ್ಕ್ನ ವೈಭವವನ್ನು ಪ್ರತಿಬಿಂಬಿಸುತ್ತಿರುವ ಸ್ಥಳ. ಬೆಳಕು, ಜಾಹೀರಾತುಗಳು ಮತ್ತು ಜನಸಾಗರ ಈ ಸ್ಥಳದ ಮುಖ್ಯವಾದ ಲಕ್ಷಣಗಳು. ಮುಂದಿನ ವಿಡಿಯೋಗಳಲ್ಲಿ ಅಮೆರಿಕದ ಇನ್ನಷ್ಟು ನಗರಗಳು, ಅಲ್ಲಿನ ಜೀವನ ಶೈಲಿ ಮತ್ತು ನನ್ನ ವೈಯಕ್ತಿಕ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಖುಷಿಗಾಗಿ ಕೃಷಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ.